ಹಲೋ ಗೆಳೆಯರೇ, ವೆಲ್ಕಮ್ ಬ್ಯಾಕ್ ಟು ಸುಜಾತಾ ಟಾಕೀಸ್. ಇವತ್ತು ನಾವು ತೋರಿಸ್ಕೊಡ್ತಾ ಇರೋ ರೆಸಿಪಿ ಕಾಲಿಫ್ಲವರ್ ಬಜ್ಜಿ. ಇದನ್ನ ಒಂದು ರೀತಿ ನೀವು ಡ್ರೈ ಗೋಬಿ ಅಂತಾನೂ ಕೂಡ ಅನ್ಕೋಬಹುದು. ಆ್ಯಂಡ್ ಇದನ್ನ ಮಾಡೋದು ತುಂಬಾನೇ ಸುಲಭ. ಆ್ಯಂಡ್ ಚಿಕ್ಕವ್ರಿಗೂ ತುಂಬ ಇಷ್ಟ ಆಗುತ್ತೆ, ದೊಡ್ಡವ್ರಿಗೂ ತುಂಬ ಇಷ್ಟ ಆಗುತ್ತೆ. ತುಂಬ ಇಷ್ಟಪಟ್ಟು ನಿಮ್ಮ ಮನೇಲಿ ತಿಂತಾರೆ. ನಮ್ಮ ಮನೇಲೂ ಕೂಡ ಇದು ಎಲ್ರಿಗೂ ತುಂಬ ಇಷ್ಟ. ಆ್ಯಂಡ್ ಈಗ ಇದನ್ನ ಮಾಡೋ ಸುಲಭ ವಿಧಾನವನ್ನು ನಾವು ನೋಡೋಣ. ಮೊದಲಿಗೆ ಒಂದು ಕಾಲಿಫ್ಲವರ್ ಅನ್ನು ತಗೊಂಡು ಅದನ್ನ ಒಂದು ಮೀಡಿಯಂ ಸೈಜ್ಗೆ ಈ ರೀತಿ ಕಟ್ ಮಾಡ್ಕೊಳ್ಳಿ. ತುಂಬ ದಪ್ಪನೂ ಕಟ್ ಮಾಡೋದಕ್ಕೆ ಹೋಗ್ಬೇಡಿ. ನೋಡಿ, ಈ ರೀತಿಯಾಗಿ ಕಟ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಕಟ್ ಮಾಡಿದ್ಮೇಲೆ ಅದನ್ನ ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕೊಂಡು ಆ ಮಿಕ್ಸಿಂಗ್ ಬೌಲ್ಗೆ ಮೊದಲಾಗಿ 2 ಸ್ಪೂನ್ ಅಚ್ಕಾರದ ಪುಡಿಯನ್ನು ನೀವು ಸೇರಿಸ್ಕೋಬೇಕು. ಹೂಕೋಸನ್ನ ನೀಟಾಗಿ ತೊಳೆದು ಯೂಸ್ ಮಾಡಿ ಬಿಸಿನೀರಲ್ಲಿ ನೆನೆ ಹಾಕಿ ಆಮೇಲೆ ಅದನ್ನ ಮಿಕ್ಸಿಂಗ್ ಬೌಲ್ಗೆ ಹಾಕೊಂಡು 2 ಸ್ಪೂನ್ ಅಚ್ಕಾರದ ಪುಡಿಯನ್ನು ಹಾಕಿ ಅದಕ್ಕೆ 5 ಸ್ಪೂನ್ ಕಡಲೆ ಹಿಟ್ಟನ್ನು ಸೇರಿಸ್ಕೊಳ್ಳಿ. ನಾವಿಲ್ಲಿ ಒಂದು ದಪ್ಪದಾದ ಹೂಕೋಸನ್ನ ಬಳಸ್ಕೊತಾ ಇದ್ದೀವಿ. ಒಂದು 1/4 ಟೀ ಸ್ಪೂನ್ ಧನಿಯಾ ಪುಡಿಯನ್ನು ಸೇರಿಸ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು, ಒಂದು 1/4 ಟೀ ಸ್ಪೂನ್ ಪೆಪ್ಪರ್ ಪೌಡರ್ ಅನ್ನ ಸೇರಿಸ್ಕೊಳ್ಳಿ. 5 ಸ್ಪೂನ್ ಮೈದಾ ಹಿಟ್ಟನ್ನು ಸೇರಿಸ್ಕೊಳ್ಳಿ. ನಂತರ ಅದಕ್ಕೆ 2 ಸ್ಪೂನ್ ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ಳಿ. ಒಂದು ಚಮಚ ಎಣ್ಣೆಯನ್ನು ಸೇರಿಸ್ಕೊಂಡು ಅದು ನೀಟಾಗಿ ಹೊಂದ್ಕೊಳ್ಳೋ ಥರ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಅದನ್ನ ನೀಟಾಗಿ ಕಲಿಸ್ಕೊಳ್ಳಿ. ಅದು ನೀಟಾಗಿ ಮಿಕ್ಸ್ ಆಗಬೇಕು. ಕಾಲಿಫ್ಲವರ್ಗೆ ನೀವು ಹಾಕಿರೋ ಮಸಾಲೆ ಹೊಂದ್ಕೋಬೇಕು. ಈಗ ನೋಡ್ಬೋದು, ನೀಟಾಗಿ ಕಲಿಸಿದೀವಿ. ಇನ್ನೊಂದು ಕಡೆ ಎಣ್ಣೆಯನ್ನು ಕಾಯಕ್ಕಿಟ್ಟು ನೀವು ಮಾಡಿರೋ ಮಿಶ್ರಣವನ್ನು ಎಣ್ಣೆ ಒಳಗೆ ಕರಿಯಿರಿ. ಅದು ಗೋಲ್ಡನ್ ಬ್ರೌನ್ ಬಂದ ನಂತರ ಅದನ್ನು ಎಣ್ಣೆಯಿಂದ ತೆಗೆದುಬಿಡಿ. ನೋಡ್ಬೋದು, ರುಚಿಕರವಾದ ಕಾಲಿಫ್ಲವರ್ ಬಜ್ಜಿ ಅಥವಾ ಡ್ರೈ ಗೋಬಿ ರೆಡಿಯಾಗಿದೆ. ಇದೇ ತರಹದ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಸುಜಾತಾ ಟಾಕೀಸ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಗೆಳೆಯರು.